ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಯಾರು ಶಾಸಕರಿದ್ದಾರೆ ಅವ್ರನ್ನೇ ಕೇಳಬೇಕು. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಊರಲ್ಲಿ ಇರಲಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ. ಪಕ್ಷ ಅದನ್ನು ಗಮನಿಸ್ತದೆ. ಹೇಳಿದ್ನಲ್ಲಪ್ಪ, ನನಗೇನು ಗೊತ್ತಿಲ್ಲ. ಚುನಾವಣೆಗೆ ನಿಲ್ಲೋರಿಗೆ ಕಷ್ಟ ಆಗ್ಬೋದು, ನನಗೇನು ಕಷ್ಟ ಆಗಲ್ಲ. ಚುನಾವಣೆಗೆ ನಿಲ್ತೀವಿ ಅನ್ನೋರು ಕಷ್ಟ ಆಗ್ಬೋದು, ನಾನೇ ಚುನಾವಣೆಗೆ ನಿಲ್ಲಲ್ವಲ್ಲ, ನಾನು ಹೆಂಗೆ ಹೇಳಿ? ಎಲ್ರಿಗೂ ಆಸೆ ಇದೆ, ತಪ್ಪೇನಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಲ್ಲಪ್ಪ, ನಂದೇನಂತ ಹೇಳಿದ್ದೀನಲ್ಲ. ಅದೇನು ದಿನ ಹೇಳ್ಬೇಕಾ ನಾನು? ಪದೇ ಪದೇ ಏನು ಹೇಳೋವಂಥ ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟಪಡಿಸಿದ್ದೀನಿ ಏನು ನಮ್ಮ ವಿಚಾರ ಏನು ಅಂತೇಳಿ. ಯಾರು ಆಕಾಂಕ್ಷಿಗಳಿರುವಂಥದ್ರಲ್ಲಿ ತಪ್ಪಿಲ್ಲ. ಇದೇ ಸರ್ಕಾರದಲ್ಲಿ ತಮ್ಮ ಸಹೋದರರನ್ನ ಸಿಎಂ ಪಟ್ಟಕ್ಕೆ ಕಟ್ಟೋದಕ್ಕೆ ತಮ್ಮ ಪ್ರಯತ್ನ ಹೇಗಿದೆ? ನನಗೇನು ಗೊತ್ತಿಲ್ಲಪ್ಪ, ನೀವೇನು ತೋರಿಸ್ತೀರಿ ಅದನ್ನು ನೋಡ್ತಾ ಇದ್ದೀನಿ. ಆ ಥರದ್ದೇನೂ ಇಲ್ಲ. ನನಗೆ ಶಾಸಕರ ವಿಚಾರ ನನಗೆ ಗೊತ್ತಿಲ್ಲ. ನನಗೇನಾರ ಬೊಮ್ಮೂಲ್ ವಿಚಾರ ಇದ್ದರೆ ಕೇಳಿ, ಹೇಳ್ತೀನಿ. ಚುನಾವಣೆ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಚುನಾವಣೆ ಯಾವಾಗ ಅಂತ. ಆವಾಗ ಚುನಾವಣೆಯಲ್ಲಿ ಯಾರು ಪಕ್ಷ ಯಾರನ್ನ ತೀರ್ಮಾನ ಮಾಡ್ತದೆ ಅವ್ರು ನಿಂತ್ಕೊಳ್ತಾರೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ. ಇಲ್ಲಪ್ಪ, ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ನಾನು ರಾಜಕೀಯ ಪಂಡಿತನೂ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ಯಾರು ಕೂಡ ದೆಹಲಿಗೆ ಹೋಗಿ ಏನೋ ಒತ್ತಾಯ ಮಾಡೋದು ಬೇಕಾಗಿಲ್ಲ, ನಿಮ್ಮ ಕೆಲಸ ಇದ್ರೆ ಹೋಗಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ ನಾನು. ನನಗೆ ಗೊತ್ತಿಲ್ಲ ರೀ. ಅವ್ರಿಗೆ ನೋಡಿ, ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನು ಅವರ ವಿಚಾರಗಳನ್ನು, ಅವರ ಹೇಳಿಕೆಗಳನ್ನು ಪಕ್ಷ ಗಮನಿಸ್ತದೆ ಹೊರತು ನಾವು ಹೇಳೋಕ್ಕಾಗಲ್ಲ. ಸೊ ಹೈಕಮಾಂಡು, ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನು ತಿಳಿಸ್ತಾರೆ. ಎಲ್ಲದೂ ತಾಳ್ಮೆ ಇರಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡೋಕ್ಕೆ. ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದ್ದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳಿದ್ನಲ್ಲ, ತಾಳ್ಮೆ ಇರಲಿ ಅಂತ. ನಾನು ಹೇಳಿದ್ದೀನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಗ್ಯಾರಂಟಿ ಅದು ನಮ್ಮ ವಾಗ್ದಾನ. ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಅವ್ರು ಮಾಡಬೇಕು. ಬರ್ಡನ್ನಾರು ಆಗಲಿ, ಏನಾದರೂ ಆಗಲಿ, ಅವರು ಹೇಳೋದಕ್ಕಿಂತ ಮುಂಚಿತವಾಗಿ, ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡಬೇಕು.
ಅದು ನಮ್ಮ ನಂಬಿಕೆ. ಸರಿ, ಎಲ್ಲ ಸಚಿವರು ಸಿರಿವಂತರೆಲ್ಲ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಅದು ಬೇರೆ. ಅದು ಸಿರಿವಂತರು ತಗೋತಾ ಇದ್ರೆ ಅದು ತಪ್ಪು. ಗ್ಯಾರಂಟಿ ಯೋಜನೆಗಳು ಯಾರು ಅಸಹಾಯಕರಿದ್ದಾರೆ, ಯಾರು ಜೀವನ ನಡೆಸಲಿಕ್ಕೆ ಕಷ್ಟ ಇದೆ, ಯಾರು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಆ ಯೋಜನೆಗಳು. ಸೊ ಇದು ಯೋಜನೆ ಸಿಗುತ್ತೆ ಅಂತೇಳಿ ಎಲ್ಲರೂ ಬಳಸ್ಕೊಳ್ಳೋ ಬಗ್ಗೆ ಕೆಲವರು ಮಾತನಾಡಿರ್ಬೋದು ಅಷ್ಟೇ. ನಾವು ಏನು ವಾಗ್ದಾನ ಕೊಟ್ಟಿದ್ದೀವಿ, ಏನು ನಂಬಿಕೆಯ ಮಾತುಗಳನ್ನು ಕರ್ನಾಟಕದ ಜನರಿಗೆ ಸಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಅಧ್ಯಕ್ಷರಿರ್ಬೋದು, ಇಬ್ಬರು ಏನು ಹೇಳಿದ್ದಾರೆ ಅದನ್ನು ಅನುಷ್ಠಾನ ಮಾಡಿದ್ದಾರೆ. ಆ ಅನುಷ್ಠಾನದಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅದು ಅನುಷ್ಠಾನದಿಂದ ಹಿಂದೆ ಸರಿತೀವಿ ಅಂದರೆ ಮಾತಕ್ಕೆ ತಪ್ಪದಂಗೆ ಆಗುತ್ತೆ. ಶಾಸಕರಿಗೆ ವಿಶ್ವಾಸ ಇರೋಲ್ಲ ಸರ್, ಈ ಗ್ಯಾರಂಟಿಯಿಂದ ನಾವು ಚುನಾವಣೆ ಗೆಲ್ತೀವಿ ಅಂತ ಸಾಧ್ಯ ಇಲ್ಲ ಅಂತ ಅದು ಶಾಸಕರಿಗೆ ಸಂಬಂಧಪಟ್ಟಂಥದ್ದೇ ಹೊರತು ನನಗೆ ಸಂಬಂಧಪಟ್ಟಂತ. ನೀವು ಅದರ ಶಾಸಕರ ಹತ್ರ ಮಾತನಾಡಿ ಅಧಿಕಾರ ಮತ್ತೆ ತಾಳ್ಮೆ ಎರಡು ಶಾಶ್ವತ ಅಂತ ಹೇಳಿದ್ರಿ ಸರ್, ಈಗಲೂ ಅದನ್ನೇ ಹೇಳ್ತಾರೆ ಅಷ್ಟೇ. ಅದು ಒಂದು ಸಾರಿ ಹೇಳಿದ್ಮೇಲೆ ಪದೇ ಅದೇ ಪದ ಬಳಸೋಂಥದ್ದಲ್ಲ, ಬೇರೆ ಪದಗಳನ್ನು ಹೇಳಬೇಕಾಗ್ತದೆ. ಹೇಳ್ತೀನಿ. ಪೋಸ್ಟ್ ಯಾಕೆ ಮಾಡಲಪ್ಪ? ಕೇಜ್ರಿವಾಲ್ ಅವ್ರ ವಿಚಾರ ಸರ್, ಪದೇ ನೀವು ಹೇಳ್ತಾ ಇದ್ರಿ ಆಗ ದುರುಪಯೋಗ ಆಗ್ತಾ ಇದೆ.